ಪೌಲನು ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಕ್ಕೆ ಅಧ್ಯಾಯ 1 ವಚನ 19. ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನ ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ ಎಂಬುದಾಗಿ. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ಅಪೋಸ್ತಲನಾಗಿರ್ತಕ್ಕಂಥ ಪೌಲನು ತನ್ನ ಆತ್ಮೀಯ ಕುಮಾರನಾಗಿರ್ತಕ್ಕಂಥ ತಿಮೋತಿಯನಿಗೆ ಆತನು ಈ ರೀತಿಯಾಗಿ ಹೇಳೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಳ್ಳೆ ಮನಸ್ಸಾಕ್ಷಿಯ ಕುರಿತು, ನಂಬಿಕೆಯ ಕುರಿತು ಪೌಲನು ತಿಮೋತಿಯನಿಗೆ ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ತನ್ನ ಆತ್ಮೀಯ ಕುಮಾರನಾಗಿರ್ತಕ್ಕಂಥ ತಿಮೋತಿಯನಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳಿ? ಒಂದು ಸೂಕ್ಷ್ಮವಾದ ವಿಚಾರವನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳಿ? ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡಿದುಕೋ ಎಂಬುದ್ರ ಕುರಿತಾಗಿ ಹೇಳೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ಯಾಕೆ ಪೌಲನು ಆ ರೀತಿಯಾಗಿ ತಿಮೋತಿಯನಿಗೆ ಹೇಳ್ತಾ ಇದ್ದಾರೆ ಎಂಬುದ್ರ ಕುರಿತಾಗಿ ನೋಡುವಾಗ, ನಾವು ಕ್ರಿಸ್ತ ಯೇಸುವಿನಲ್ಲಿ ಬರುವಾಗ, ಆತನ ಸೇವೆಯಲ್ಲಿ ಇರುವಾಗ, ಆತನ ಮಾರ್ಗದಲ್ಲಿ ನಾವು ಜೀವಿಸುತ್ತಿರುವಾಗ ಏನಾಗ್ತದೆ ಎಂಬುದನ್ನು ನೋಡುವಾಗ, ನಮ್ಮ ನಂಬಿಕೆಗೆ ವಿರುದ್ಧವಾಗಿ ಅನೇಕ ಹೋರಾಟಗಳು ನಮ್ಮ ಜೀವಿತದಲ್ಲಿ ನಡೀತದೆ. ಯಾಕಂತಂದ್ರೆ ನಾವು ಯಾವ ದಿನ ಯೇಸು ಕ್ರಿಸ್ತನಿಗಾಗಿ ಜೀವಿಸ್ಲಿಕ್ಕೆ ತೀರ್ಮಾನಿಸಿದ್ದೇವೋ ಆ ದಿನ ಕತ್ತಲೆಯ ಅಧಿಪತಿ ಆಗಿರ್ತಕ್ಕಂಥ ಸೈತಾನ್ ನಮ್ಮ ಬೆನ್ನ ಹಿಂದೆ ಬೀಳ್ತಾನೆ. ಏನಕ್ಕಂದ್ರೆ ನಮ್ಮ ನಂಬಿಕೆಯನ್ನ, ನಮ್ಮ ಒಳ್ಳೆ ಮನಸ್ಸಾಕ್ಷಿಯನ್ನು ಕೆಡಿಸ್ಬೇಕೆಂಬುದಾಗಿ ಆತನ ಉದ್ದೇಶ. ಅದರಿಂದ ಸೈತಾನನು ಅನುದಿನವೂ ನಮ್ಮನ್ನೇನ್ ಮಾಡ್ತಾನೆ ಅಂತಂದ್ರೆ, ನಮ್ಗೆ ವಿರುದ್ಧವಾಗಿ ಹೋರಾಡ್ತಕ್ಕಂಥವನು, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಕಾಯ್ತಕ್ಕಂಥವನು ಆತನ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನು ಏನ್ ಮಾಡ್ಬೇಕಂದ್ರೆ ನಾವು ಗಟ್ಟಿಯಾಗಿ ಹಿಡ್ಕೋಬೇಕು. ಅದನ್ನ ಬಿಡದೆ ಹಿಡಿದುಕೋ ಎಂಬುದ್ರ ಕುರಿತಾಗಿ ಇಲ್ಲಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ನಾವು ಹಿಡ್ಕೊಳ್ಬೇಕಾಗಿದೆ. ಬಿಟ್ಟು ಹಿಡಿಯತಕ್ಕಂಥದ್ದಲ್ಲ. ದೇವರು ಒಳ್ಳೇದನ್ನ ಮಾಡ್ಲಿ, ಕೆಟ್ಟದನ್ನ ಮಾಡ್ಲಿ, ಯಾವಾಗಲೂ ನಾವೇನ್ ಮಾಡ್ಬೇಕಾದ್ರೆ ಒಳ್ಳೆ ಮನಸ್ಸಾಕ್ಷಿಯನ್ನ, ನಂಬಿಕೆಯನ್ನ ಇಟ್ಕೊಳ್ಬೇಕು. ಕೆಲವರು ಏನ್ ಮಾಡಿದ್ರೆ, ದೇವರು ಒಳ್ಳೆ ಕಾರ್ಯ ಮಾಡಿದ್ರೆ, ದೇವರು ಎಲ್ಲವನ್ನ ಅವ್ರಿಗೆ ಅನುಕೂಲಕರವಾಗಿ ಮಾಡಿದ್ರೆ ಒಳ್ಳೆ ನಂಬಿಕೆ, ಒಳ್ಳೆ ಮನಸ್ಸಾಕ್ಷಿಯಿಂದ ಇರ್ತಾರೆ. ಆದರೆ ಅವರ ಜೀವಿತದಲ್ಲಿ ಬರ್ತಕ್ಕಂಥ ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟು, ಹೋರಾಟಗಳು ಬರುವಾಗ ಏನ್ ಮಾಡ್ತಾರೆ ಅಂತಂದ್ರೆ ಅವರು ನಂಬಿಕೆಯನ್ನು ಬಿಟ್ಬಿಡ್ತಾರೆ, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಟ್ಬಿಡ್ತಾರೆ. ಮತ್ತೆ ಸಂತೋಷ ಸಮಾಧಾನ ಬರೋ ಮತ್ತೆ ಹಿಡ್ಕೊಳ್ತಾರೆ. ಹಾಗೆ ಮಾಡ್ತಕ್ಕಂಥದ್ದಲ್ಲ. ನಾವು ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡ್ಕೋಬೇಕು. ನಾವು ಯಾವುದೋ ಒಂದು ಗಾಡಿಯನ್ನ ಡ್ರೈವ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಏನ್ ಮಾಡ್ತೇವೆ? ರೋಡ್ ಎಂಥದೇ ಇರಲಿ, ನಾವು ಸ್ಟೇರಿಂಗ್ ಅನ್ನ ಏನ್ ಮಾಡ್ತೇವೆ? ಅದನ್ನೇ ಯಾವಾಗಲೂ ಹಿಡ್ಕೊಂಡಿರ್ತೇವೆ. ನಮ್ಮ ಪ್ರಯಾಣ ಆರಂಭದಿಂದ ಎಂಡ್ವರೆಗೆ ಆ ಸ್ಟೇರಿಂಗ್ ಅನ್ನು ನಾವು ಹಿಡ್ಕೊಂಡಿರ್ತೇವೆ, ಹ್ಯಾಂಡಲ್ನ. ಹಾಗೆ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಎಲ್ಲಾ ಏರಿಳಿತಗಳ ಮಧ್ಯದಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡ್ಕೋಬೇಕು. ಒಂದ್ ವೇಳೆ ನಾವು ಕಾರ್ ಚಲಾಯಿಸಿರುವಂತ ಸಮಯದಲ್ಲಿ ನಾವೇನಾದ್ರೂ ಆ ಒಂದು ಸ್ಟೇರಿಂಗ್ ಅನ್ನ ನಾವು ಸರಿಯಾಗಿ ಹಿಡ್ಕೊಳ್ಳದೆ ಬಿಟ್ಟು ಹಿಡ್ಕೊಳ್ಳೋದಾದ್ರೆ ಏನಾಗ್ತದೆ? ನಾವು ಹೇಗೆ ಪ್ರಯಾಣ ಮಾಡ್ಲಿಕ್ಕೆ ಮುಂದೆ ಆಗ್ತದೆ? ಬೇಗನೆ ಅಪಘಾತಗಳ ಒಳಗಾಗಿ ನಾವು ನಾಶವಾಗಿ ಹೋಗ್ತೇವೆ. ಅದೇ ರೀತಿಯಲ್ಲಿ ಆತ್ಮಿಕವಾಗಿ ನಾವು ಸದಾ ಜೀವಿಸ್ತಿರ್ಬೇಕಂತಂದ್ರೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಂಬಿಕೆಯನ್ನ ಬಿಡದೆ ಹಿಡ್ಕೋಬೇಕು, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ನಾವು ಹಿಡ್ಕೊಳ್ಬೇಕೆಂಬುದ್ರ ಕುರಿತಾಗಿ ದೇವ್ರ ವಾಕ್ಯ ನಮ್ಗೆ ಎಚ್ಚರಿಸ್ತದೆ ಪ್ರೇರೆ. ಅದಕ್ಕೆ ಉದಾಹರಣೆ ಕುರಿತಾಗಿ ನೋಡುವಾಗ ಯೋಬನ ಹೆಂಡತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಯೋಬನ ಗ್ರಂಥ 2ನೇ ಅಧ್ಯಾಯ ವಚನ 9-10 ಅಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಅಲ್ಲಿ ಯೋಬನ ಬಳಿಗೆ ಬಂದಂತ ಆತನ ಪತ್ನಿ, ಅಂದ್ರೆ ಯೋಬನಿಗೆ ಶೋಧನೆ ಬರ್ತಾ ಇದೆ, ಕಷ್ಟ ಬರ್ತಾ ಇದೆ, ಈ ಬಹಳ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಆತನಿಗೆ ಎದುರಾಗ್ತದೆ. ಅದರಿಂದ ಆತನ ಹೆಂಡತಿ ಬಂದು ಹೇಳ್ತಾ ಇದ್ದಾಳೆ, ನೀನು ಇನ್ನೂ ನಿನ್ನ ಯಥಾರ್ಥತ್ವವನ್ನ ಬಿಡ್ಲಿಲ್ವೋ? ನಿನ್ ದೇವ್ರನ್ನ ದೂಷಿಸಿ ಸಾಯಿ ಎಂಬುದ್ರ ಕುರಿತಾಗಿ ಯೋಬನ ಹೆಂಡತಿ ಯೋಬನಿಗೆ ಹೇಳೋದ್ರ ಕುರಿತಾಗಿ ನೋಡ್ತಾ ಇದ್ದೇವೆ. ಅಂದ್ರೆ ದೇವರು ಇಲ್ಲಿವರೆಗೆ ಅವ್ರಿಗೆ ಎಲ್ಲವನ್ನ ಕೊಟ್ಟಿದ್ದ, ಎಲ್ಲವೂ ಸರಿಯಾಗಿತ್ತು. ಆತನ ಸುತ್ತಲೂ, ಆತನ ಸ್ವಾಸ್ಥ್ಯದ ಸುತ್ತಲೂ ದೇವರು ತನ್ನ ಪರಲೋಕದ ಬೆಂಕಿ ಬೇಲಿಟ್ಟು ಕಾಯ್ದು ಕಾಪಾಡಿದ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಹಾಗೆ ಕಾಪಾಡಿರುವಾಗ, ಹಾಗೆ ಸಂರಕ್ಷಣೆ ಕೊಟ್ಟಿರುವಾಗ ಭಕ್ತಳಾಗಿರ್ತಕ್ಕಂಥವಳು, ಒಳ್ಳೆ ಮನಸ್ಸಾಕ್ಷಿಯಿಂದ ಇದ್ದಂಥವಳು, ನಂಬಿಕೆಯಿಂದ ಇದ್ದಂಥವಳು ಈಗ ಕಷ್ಟ ಬರುವಾಗ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ತನ್ನ ಗಂಡನಿಗೆ ಹೇಳ್ತಕ್ಕಂಥ ಮಾತು, ನೀನು ಇನ್ನೂ ಯಥಾರ್ಥತ್ವವನ್ನು ಬಿಡ್ಲಿಲ್ವೋ? ನೀನ್ ದೇವ್ರನ್ನ ದೂಷಿಸಿ ಸಾಯಿ ಎಂಬುದ್ರ ಕುರಿತಾಗಿ ಹೇಳೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಆದ್ರೆ ಯೋಬನ ಏನ್ ಮಾಡ್ಲಿಲ್ಲ ಅಂತಂದ್ರೆ ಅವಳ ಹಾಗೆ ಆಗ್ಲಿಲ್ಲ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡ್ಲಿಲ್ಲ, ನಂಬಿಕೆಯನ್ನು ಬಿಡ್ಲಿಲ್ಲ. ಅದಕ್ಕೆ ನಾವು ಹೇಳ್ತಾನೆ ತನ್ನ ಹೆಂಡತಿಗೆ, ದೇವರ ಹಸ್ತದಿಂದ ನಾವು
ಒಳ್ಳೆದನ್ನ ಮಾತ್ರ ಹೊಂದ್ಕೋಬೇಕು, ನಾವು ಕೆಟ್ಟದ್ದನ್ನ ದೇವರ ಹಸ್ತದಿಂದ ಹೊಂದಬಾರ್ದು ಎಂಬ ಪ್ರಶ್ನೆಯನ್ನ ತನ್ನ ಹೆಂಡತಿಗೆ ಕೇಳೋದ್ರ ಕುರಿತಾಗಿ ಇಲ್ಲಿ ವಚನದಲ್ಲಿ ನೋಡ್ತಾ ಇದೆ ಪ್ರೇರ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತ, ಯೋಬನ ಹೆಂಡತಿಯ ಹಾಗೆ ಸಮಸ್ಯೆಗಳು ಕಷ್ಟಗಳು ಬರುವಾಗ ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದು, ಒಳ್ಳೆ ಮನಸಾಕ್ಷಿಯನ್ನು ಬಿಟ್ಟು ಬಿಡಬಾರ್ದು. ಯೋಬನ್ ನಮಗೆ ಮಾದರಿ ಆಗಿದ್ದಾನೆ. ಎಂಥದೇ ಪರಿಸ್ಥಿತಿ ಬಂದರೂ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಒಳ್ಳೆ ಮನಸ್ಸಾಕ್ಷಿಯನ್ನ ನಂಬಿಕೆಯನ್ನು ಮಾಡ್ಬೇಕಾಗಿದೆ ಅಂದ್ರೆ ನಾವು ಬಿಡದೆ ಹಿಡ್ಕೋಬೇಕಾಗಿದೆ. ಅದರಿಂದ ನಾವೇನ್ ಮಾಡೋಣ ಅಂತಂದ್ರೆ, ಇವ್ರನ್ನ ನೋಡೋಣ, ಈ ಭಕ್ತರು ಹೇಗೆ ಜೀವಿಸಿದ್ರು, ಯೋಬನ ಹೇಗೆ ಜೀವಿಸಿದ್ರು, ಹಾಗೆ ನಾವು ಜೀವಿಸ್ತಕ್ಕಂಥದ್ದು ಮುಖ್ಯ ಮಾತ್ರವಲ್ಲ. ಹಾಗೆ ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೆ ಅನೇಕ ವ್ಯಕ್ತಿಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅನೇಕರು ಎಂಥದ್ದೇ ಕಷ್ಟ ಬರಲಿ, ಸಮಸ್ಯೆ ಬರಲಿ, ಇಕ್ಕಟ್ಟು ಬರಲಿ, ಅವರು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡ್ಲಿಲ್ಲ, ನಂಬಿಕೆಯನ್ನು ಬಿಡ್ಲಿಲ್ಲ. ಆದ್ರೆ ಅನೇಕರು ಏನ್ ಮಾಡಿದ್ರು ಅಂತಂದ್ರೆ, ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು, ಶೋಧನೆಗಳು ಬರುವಾಗ ಅವರ ನಂಬಿಕೆಯನ್ನು ಅವ್ರು ಕಳ್ಕೊಂಡ್ರು, ಅವರ ಒಳ್ಳೆ ಮನಸ್ಸಾಕ್ಷಿಯನ್ನು ಕಳ್ಕೊಂಡ್ರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅನ್ಯರ ಹಾಗೆ ಆಗಿ ಹೋದ್ರು, ಅವ್ರು ನಾಶವಾಗಿ ಹೋದ್ರು ಎಂಬುದ್ರ ಕುರಿತಾಗಿ ಅನೇಕ ಉದಾಹರಣೆಗಳನ್ನು ನಾವು ದೇವ್ರ ವಾಕ್ಯದಲ್ಲಿ ನೋಡ್ಬೋದಾಗಿದೆ ಪ್ರೇರೆ. ಆದ್ರೆ ನಾವಿವತ್ತು ಪಾಸಿಟಿವ್ ಆಗಿರ್ತಕ್ಕಂಥ ಉದಾಹರಣೆಗಳನ್ನ ಮಾತ್ರ ನಾವು ತೆಗೆದುಕೊಳ್ಳಲಿಕ್ಕಿದ್ದೇವೆ. ಹಾಗೆ ಯೋಸೇಫನ ಕುರಿತಾಗಿ ಆದಿಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಸೇಫನಿಗೆ ಏನಾಗ್ತಾ ಇದೆ, ಪೋಟಿಫರನ ಹೆಂಡತಿಯಿಂದ ಶೋಧನೆ ಬರ್ತಾ ಇದೆ. ಪಾಪವನ್ನು ಮಾಡ್ಲಿಕ್ಕೆ ಅವಳು ಆಕರ್ಷಿಸ್ತಾ ಇದ್ದಾಳೆ ಯೌವನಸ್ಥನಾಗಿರ್ತಕ್ಕಂಥ ಯೋಸೇಫನಿಗೆ, ಪೋಟಿಫರನ ಹೆಂಡತಿ. ಆದ್ರೆ ಯೋಸೇಫ್ ಏನ್ ಮಾಡ್ಲಿಲ್ಲ ಅಂತಂದ್ರೆ, ಪಾಪವನ್ನು ಮಾಡ್ಲಿಲ್ಲ, ದೇವ್ರನ್ನ ನೋಡ್ತಾ ಇದ್ದಾನೆ ಎಂಬುದಾಗಿ ಆತನು ಹೇಳಿದ್ನು, ಆ ರೀತಿಯಾಗಿ ಜೀವಿಸಿದ್ನು. ಹಾಗೆ ಯೋಸೇಫನಿಗೆ ಪಾಪ ಮಾಡ್ಲಿಕ್ಕೆ ಅವಕಾಶ ಇದ್ದಾಗ್ಯೂ ಸಹ ಆತನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡ್ಲಿಲ್ಲ, ದೇವ್ರ ಮೇಲೆ ನಂಬಿಕೆಯನ್ನು ಬಿಡ್ಲಿಲ್ಲ, ಆತನು ಭದ್ರವಾಗಿ ಹಿಡ್ಕೊಂಡು ಪರಿಶುದ್ಧತೆಯಲ್ಲಿ ಜೀವಿಸಿದ್ನು ಎಂಬುದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರ. ಹಾಗೆ ಒಳ್ಳೆ ಮನಸ್ಸಾಕ್ಷಿಯನ್ನ, ನಂಬಿಕೆಯನ್ನು ಬಿಡದೆ ಹಿಡಿದ್ರಿಂದ ಯಾವ ದೇಶಕ್ಕೆ ಒಬ್ಬ ಗುಲಾಮನಾಗಿ ಹೋಗಿದ್ನೋ ವ್ಯಕ್ತಿ, ಆತನನ್ನ ಏನ್ ಮಾಡ್ತಾ ಇದಾರೆ, ದೇವರು ಪ್ರಧಾನಿಯನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ನನ್ನ ಜೀವಿತಗಳಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಬೇಕಾದ್ರೆ, ದೇವರು ನಮ್ಮನ್ನು ಉನ್ನತವಾಗಿ ನಡೆಸ್ಬೇಕಂತಂದ್ರೆ, ನಾವು ನಂಬಿಕೆನ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡ್ಕೊಳ್ಬೇಕು. ಆಗ ಮಾತ್ರ ಕರ್ತ ನಮ್ಮನ್ನ ಏನ್ ಮಾಡ್ಲಿಕ್ಕಿದ್ದಾನೆ ಅಂತಂದ್ರೆ, ಉನ್ನತವಾದ ಮಟ್ಟಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾನೆ. ನಾವು ಯಾವಾಗ ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನು ಕಳ್ಕೊಳ್ತೀವೋ ಆಗ ಏನಾಗ್ತದೆ, ಇಲ್ಲಿ ವಚನದಲ್ಲಿ ಹೇಳಿದ ಹಾಗೆ ಹಡಗು ಒಡೆಯಲ್ಪಟ್ಟು ನಷ್ಟ ಹೊಂದಿದವರ ಹಾಗಿರ್ತಾರೆ ಅವರು. ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಟ್ಟಂತವ್ರು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಈ ಕಡೆ ದಡನೂ ಸೇರಕ್ಕಾಗಲ್ಲ, ಈ ಕಡೆ ಎಲ್ಲವನ್ನ ಕಳ್ಕೊಂಡು ಹಾಗೆ ನೀರಲ್ಲಿ ಹೇಗೆ ಮುಳುಗೋಗ್ತಾರೋ, ಹಡಗಲ್ಲಿ ಹೋಗ್ತಕ್ಕಂಥವ್ರು ಹಡಗು ಹೊಡೆದೋದ್ರೆ ಆ ಸ್ಥಿತಿಯ ಆಗ್ತದೆ ಎಂಬುದ್ರ ಕುರಿತಾಗಿ ಇಲ್ಲಿ ಪೌಲನು ತಿಮೋತಿಯನಿಗೆ ಪತ್ರಿಕೆ ಬರೆಯೋ ಸಮಯದಲ್ಲಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅದರಿಂದ ನಾವು ಯೋಸೇಫ್ ಒಳ್ಳೆ ಮಾದರಿಯಾಗಿದ್ದಾನೆ, ಒಳ್ಳೆ ಮನಸ್ಸಾಕ್ಷಿಯನ್ನ, ನಂಬಿಕೆಯನ್ನು ಹಿಡ್ಕೊಂಡಿರ್ತಕ್ಕಂಥವನಾಗಿದ್ದಾನೆ. ಹಾಗೆ ದಾನಿಯೇಲ್ ಕುರಿತಾಗಿ ನಾವು ನೋಡ್ತೇವೆ. 6ನೇ ಅಧ್ಯಾಯ 4ನೇ ವಚನದಲ್ಲಿ ದಾನಿಯೇಲ್ ಏನ್ ಮಾಡ್ತಾನೆ, ರಾಜನು ಆಜ್ಞೆಗಿಂತ ದೇವರ ಆಜ್ಞೆಯನ್ನು ಆತನು ಪಾಲಿಸ್ತಾ ಇದ್ದಾನೆ. ರಾಜನ ಆದೇಶ ವಿಧಿಗಳಿಗಿಂತ ದೇವರ ಆದೇಶ ವಿಧಿಯನ್ನ ಆತನು ಪಾಲಿಸ್ತಾ ಇದ್ದಾನೆ. ಏನಾಗ್ತಾ ಇದೆ ಅಲ್ಲಿ, ರಾಜನಿಗೆ ಹೊರತು ಯಾರಿಗೂ ಪ್ರಾರ್ಥಿಸಬಾರ್ದು ಎಂಬುದು ಕಾನೂನು ತರುವಂತ ಸಮಯದಲ್ಲಿ ಆತನ ಯಥಾ ಪ್ರಕಾರ ಹೋಗಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ನಿತ್ಯವೂ ಪೂಜಿಸುವ ದೇವರಿಗೆ 3 ಆವರ್ತಿ ಪ್ರಾರ್ಥಿಸ್ತಾ ಇದ್ದಾನೆ. ಆ ನಿಮಿತ್ತ ಸಿಂಹಗಳ ಗವಿಯಲ್ಲಿ ಹಾಕುವಾಗ ಕರ್ತನ ಏನ್ ಮಾಡ್ತಾನೆ, ಆ ಸಿಂಹಗಳ ಗವಿಯಿಂದ ಆತನ ಕಾಪಾಡೋದನ್ನ ನಾವು ನೋಡ್ತಾ ಇದ್ದೇವೆ ಫ್ರೆಂಡ್. ಅಂದ್ರೆ ಆತನಿಗೆ ಕಷ್ಟ ಬಂತು, ಸಮಸ್ಯೆ ಬಂತು, ಇಕ್ಕಟ್ಟು ಬಂತು, ಶೋಧನೆ ಬಂತು, ಆದರೆ ಅವನೇನ್ ಮಾಡ್ಲಿಲ್ಲ ಅಂತಂದ್ರೆ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ, ದೇವ್ರ ಮೇಲೆ ಇದ್ದಂತ ನಂಬಿಕೆಯನ್ನು ಬಿಡ್ಲಿಲ್ಲ, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡ್ಲಿಲ್ಲ, ಆತನು ಭದ್ರವಾಗಿ ಹಿಡ್ಕೊಂಡು. ಅದರಿಂದ ದೇವ್ರ ಏನ್ ಮಾಡಿದ್ನು ಅಂದ್ರೆ, ಆ ಒಂದು ಸಿಂಹಗಳ ಬಾಯಿಂದ ಆತನನ್ನ ಕಾಪಾಡಿದ್ನು ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿ ಅಪೊಸ್ತಲನಾಗಿರ್ತಕ್ಕಂಥ ಪೌಲನ ಕುರಿತ ನೋಡುವಾಗ, ಅಪೊಸ್ತಲ ಕೃತ್ಯ 24ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲನಾದ ಪೌಲನು ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಆತನ ಏನ್ ಮಾಡಿದ್ನಂತಂದ್ರೆ, ನಿರ್ದೋಷಿಯಾಗಿ ಕಾಣಿಸಿಕೊಳ್ಳಿಕ್ಕೆ ಪ್ರಯಾಸ ಪಟ್ಟನು, ಜೀವಿಸಿದ್ನು ಎಂಬುದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇನ್ನು ಅನೇಕ ಭಕ್ತರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಇವರೆಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ, ನಂಬಿಕೆನ, ಒಳ್ಳೆ ಮನಸ್ಸಾಕ್ಷಿ ಬಿಡದೆ ಹಿಡ್ಕೊಳ್ಳೋದ್ರ ಮೂಲಕವಾಗಿ ಏನ್ ಮಾಡಿದ್ರು ಅಂದ್ರೆ, ತಮ್ಮ ಜೀವಿತದ ಮೂಲಕವಾಗಿ ದೇವರಿಗೆ ಮಹಿಮೆ ಮಾಡಿದ್ರು ಎಂಬುದಾಗಿ ನಮಗೆ ದೇವ್ರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅದರಿಂದ ಈ ರೀತಿಯಾಗಿ ನಾವು ಒಳ್ಳೆ ಮನಸ್ಸಾಕ್ಷಿಯನ್ನ, ನಂಬಿಕೆಯನ್ನು ಬಿಡದೆ ಹಿಡ್ಕೊಳ್ಬೇಕಾದ್ರೆ ನಾವು ಕೆಲವು ಸಂಗತಿಗಳನ್ನು ಮಾಡಬೇಕು. ಆ ಯಾವುದು ಸಂಗತಿ ಎಂಬ ನೋಡುವಾಗ, ನಾವು ಮೊದಲನೇದಾಗಿ ದೇವರಿಗೆ ಭಯ ಪಡಬೇಕು. 2, ನಾವು ಸತ್ಯ ಮತ್ತು ನಿಷ್ಠೆ ಉಳ್ಳಂತ ವ್ಯಕ್ತಿಗಳಾಗಿರ್ಬೇಕು. 3, ಪಾಪವನ್ನು ನಾವು ತಿರಸ್ಕಾರ ಮಾಡ್ತಕ್ಕಂಥವ್ರಾಗಬೇಕು. 4, ಯಾರೂ ನೋಡದಿದ್ದಾಗ್ಯೂ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಪರಿಶುದ್ಧ ಜೀವಿತವನ್ನ ಜೀವಿಸ್ಬೇಕು. 5,
ನಾವು ತಪ್ಪು ಮಾಡುವಾಗ ತಕ್ಷಣವೇ ಪಶ್ಚಾತ್ತಾಪಪಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಬೇಕು. ಮಾತ್ರವಲ್ಲ, ಆರನೇದಾಗಿ ಮತ್ತು ಕೊನೆಯದಾಗಿ ಮನುಷ್ಯರನ್ನ ಮೆಚ್ಚಿಸಲು ಪ್ರಯತ್ನಿಸದೆ ಯಾವಾಗಲೂ ದೇವರನ್ನ ಮೆಚ್ಚಿಸ್ಲಿಕ್ಕೆ ನಾವು ಪ್ರಯಾಸ ಪಡಬೇಕು. ಆಗ ಮಾತ್ರ ನಾವು ಒಳ್ಳೆ ಮನಸ್ಸಾಕ್ಷಿಯನ್ನ, ನಂಬಿಕೆಯನ್ನು ಹಿಡಿದುಕೊಳ್ಳಿಕ್ಕೆ ಸಾಧ್ಯ. ದೇವರನ್ನ ನಮ್ಮ ಜೀವಿತದ ಮೂಲಕವಾಗಿ ಮಹಿಮೆ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇವತ್ತು ಎಂಥದ್ದೇ ಸ್ಥಿತಿ ಇರಲಿ, ಎಂಥದ್ದೇ ಇಕ್ಕಟ್ಟಿರಲಿ, ನಾವು ಏನ್ ಮಾಡೋದು ಬೇಡ ಅಂತಂದ್ರೆ ನಂಬಿಕೆನ ಕಳ್ಕೊಳ್ಳೋದು ಬೇಡ, ಒಳ್ಳೆ ಮನಸ್ಸಾಕ್ಷಿಯನ್ನು ಕಳ್ಕೊಳ್ಳೋದು ಬೇಡ. ದೇವ್ರನ್ನ ಆತ್ಕೊಳ್ಳೋಣ, ಒಳ್ಳೆ ಮನಸ್ಸಾಕ್ಷಿಯನ್ನ, ನಂಬಿಕೆನ ಬಿಡದೆ ನಾವು ಹಿಡಿದುಕೊಳ್ಳೋಣ. ಕರ್ತನು ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವದಿಸ್ತಕ್ಕಂಥವನು. ಖಂಡಿತವಾಗಿಯೂ ದೇವರು ತನ್ನ ಹಸ್ತವನ್ನು ಚಾಚಿ ನಮ್ಮನ್ನ ಮುಟ್ಟುವ ಆತನು, ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸುವ ಆತನು ಆತನಾಗಿದ್ದಾನೆ. ಅದರಿಂದ ನಮ್ಮನ್ನು ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ಸ್ವಾಮಿ, ನನ್ನ ಸ್ಥಿತಿ ಈ ರೀತಿಯಾಗಿದೆ ಸ್ವಾಮಿ, ಈ ಸ್ಥಿತಿಯಲ್ಲಿ ನಾನು ಇದ್ದೇನೆ, ನಾನು ಒಳ್ಳೆ ಮನಸ್ಸಾಕ್ಷಿಯಲ್ಲಿ ಇರಕ್ಕೆ ನನಗೆ ಸಹಾಯ ಮಾಡು, ನಂಬಿಕೆಯಲ್ಲಿ ಇರಕ್ಕೆ ಸಹಾಯ ಮಾಡು. ನಾನು ನಂಬಿಕೆನ ನಾನು ಜೀವಿತದಲ್ಲಿ ಕಳ್ಕೊಳ್ಬಾರ್ದು, ಒಳ್ಳೆ ಮನಸ್ಸಾಕ್ಷಿ ನಾನು ಕಳ್ಕೋಬಾರ್ದು. ಎಲ್ಲ ದಿನ ಎಲ್ಲ ಸಮಯ ನಾನು ನಿನಗಾಗಿ ಶುದ್ಧನಾಗಿರಕ್ಕೆ, ಸಿದ್ಧನಾಗಿರಕ್ಕೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಂದೇಶನ ಆಲಿಸಿದಂಥ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಸ್ತೋತ್ರ. ಇವ್ರನ್ನ ಆಶೀರ್ವಾದ ಮಾಡು. ಇವರು ತಮ್ಮ ಜೀವಿತದ ಎಲ್ಲಾ ಸಮಯ, ಎಲ್ಲಾ ಸಂದರ್ಭಗಳಲ್ಲಿ, ಎಲ್ಲ ಇಕ್ಕಟ್ಟು, ಕಷ್ಟ, ಸಮಸ್ಯೆ, ಹೋರಾಟಗಳ ಮಧ್ಯದಲ್ಲಿ ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡಿದುಕೊಂಡು ನಿನಗಾಗಿ ಜೀವಿಸಕ್ಕೆ, ನೀನಿಟ್ಟಿರ್ತಕ್ಕಂಥ ಆ ಒಂದು ನಿತ್ಯವಾದ ಜೀವಕ್ಕೆ ಸೇರಲಿಕ್ಕೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಇವರೆಲ್ಲರ ಸ್ಥಿತಿಯನ್ನು ಬಲ್ಲಾತನದ ದೇವರೇ, ನೀನು ಇವರ ಸಂಗಡ ಇಮ್ಮಾನುವೇಲನಾಗಿದ್ದು ಎಲ್ಲ ಸಮಯ ಇವರಿಗೆ ಎಲ್ಲಾ ವಿಷಯಗಳಲ್ಲಿ ಜಯವನ್ನ ಅನುಗ್ರಹಿಸು. ನಂಬಿಕೆಯಲ್ಲಿ ಬಿದ್ದು ಹೋಗದೆ ಸ್ವಾಮಿ ಇರ್ಲಿಕ್ಕೆ ಇವ್ರನ್ನ ಬಲಪಡಿಸು ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನಲ್ಲಿ ಪ್ರಾರ್ಥಿಸುವ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದ್ರ ಮೂಲಕ ಈ ಸೇವೆಗೆ ಬೆಂಬಲಿಸಬೇಕಾಗಿ ಯೇಸು ಸ್ವಾಮೀಶನಲ್ಲಿ ನಿಮ್ಮನ್ನ ಕೇಳ್ಕೊಳ್ತೇನೆ.